ಗೊತ್ತಿಲ್ಲ. ಜನರಿಗೆ ಇತ್ತೀಚೆಗೆ ತಲೆನೋವಿನ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ. ಅದರ ಜೊತೆಗೆ ಮರೆವಿನ ಕಾಯಿಲೆ ಕೂಡ ಕೇಸ್ಗಳು ಸಹ ದುಪ್ಪಟ್ಟಾಗ್ತಾ ಇತ್ತು. ಇದೀಗ ನಿಮಾನ್ಸ್ ಆಸ್ಪತ್ರೆ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಮೆದುಳಿನ ಆರೋಗ್ಯ ಮತ್ತು ಆರೈಕೆಗಾಗಿ ರಾಜಧಾನಿಯಲ್ಲಿ ವಿನೂತನ ಯೋಜನೆ ಜಾರಿಯಾಗ್ತಿದೆ. ಆರೋಗ್ಯ ಇಲಾಖೆ ಹಾಗೂ ನಿಮಾನ್ಸ್ ಆಸ್ಪತ್ರೆಯ ಸಹಯೋಗದಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ಈ ವಿನೂತನ ಯೋಜನೆ ಜಾರಿಯಾಗ್ತಿದ್ದು, ತಲೆನೋವು, ಮರೆಯುವ ಕಾಯಿಲೆಯ ಸಮಸ್ಯೆ ಹೆಚ್ಚಳವಾದ ಕಾರಣ ನ್ಯೂರಾಲಜಿ ಸಂಬಂಧಿತ ಸಮಸ್ಯೆಗೆ ಚಿಕಿತ್ಸೆಯನ್ನ ನೀಡಲು ಬ್ರೈನ್ ಹೆಲ್ತ್ ಕ್ಲಿನಿಕ್ ಸ್ಥಾಪನೆಗೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಅದು ಕಬಿ ಅಂತ ಯೋಜನೆ, ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಎಲ್ಲ ನಿಮ್ಯಾನ್ಸು ಮತ್ತು ನಮ್ಮೆಲ್ಲ ಜಿಲ್ಲಾ ಆಸ್ಪತ್ರೆಗಳ ಜೊತೆ ಸಂಪರ್ಕ ಇಟ್ಕೊಂಡು ಈ ನರರೋಗಗಳಿಂದ ಯಾರಿಗೆ ಅನೇಕ ಜನಕ್ಕೆ ತೊಂದರೆ ಆಗಿರ್ತದಲ್ಲ ಅಂಥವ್ರಿಗೆ ಸಮಸ್ಯೆಗಳೇನಿದೆ ಅದನ್ನು ನಿಮ್ಯಾನ್ಸು ಮತ್ತು ನಮ್ಮ ಅಲ್ಲಿಯ ಆಸ್ಪತ್ರೆಯ ಜೊತೆ ಅಲ್ಲೇ ಪೇಷಂಟ್ ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಟ್ರೀಟ್ ಮಾಡುವಂಥ ವ್ಯವಸ್ಥೆ ಮಾಡಿಕೊಡೋದಕ್ಕೆ ಇದು ಮಾಡ್ತಾಯಿದ್ದೀವಿ. ಅದು ಈ ತಿಂಗಳಲ್ಲಿ ನಾವು ಉದ್ಘಾಟನೆ ಮಾಡೋದಕ್ಕೆ ಸಮಯ ಕೇಳಿದ್ದೀವಿ CM ಅವ್ರಿಗೆ. ಅದನ್ನು ಉದ್ಘಾಟನೆ ಮಾಡ್ತೀವಿ. ಮೊದಲಿಗೆ ಬೆಂಗಳೂರು, ನಂತರ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬ್ರೈನ್ ಹೆಲ್ತ್ ಕ್ಲಿನಿಕ್ ಅನ್ನ ತೆರೆಯಲು ನಿರ್ಧಾರವನ್ನ ಮಾಡಲಾಗಿದೆ. ನಿಮಾನ್ಸ್ ಆಸ್ಪತ್ರೆಯ ನ್ಯೂರಾಲಜಿ ಪ್ರೊಫೆಸರ್ ಡಾಕ್ಟರ್ ಸುವರ್ಣ ಆಲಾಡಿಯವರ ಮುಂದಾಳತ್ವದಲ್ಲಿ ಈ ಸ್ಪೆಷಲ್ ಕ್ಲಿನಿಕ್ ತೆರೆಯಲಾಗುತ್ತಿದೆ. ಕಭಿ ಯೋಜನೆಗಾಗಿ ಈಗಾಗಲೇ 122 ವೈದ್ಯರಿಗೆ ತರಬೇತಿಯನ್ನ ನೀಡಲಾಗಿದೆ. ವೈದ್ಯರ ಜೊತೆ ಆಶಾ ಕಾರ್ಯಕರ್ತೆಯರು, ಕಮ್ಯುನಿಟಿ ಹೆಲ್ತ್ ವರ್ಕರ್ಸ್ ಕೂಡ ಕೆಲಸವನ್ನ ಮಾಡಲಿದ್ದಾರೆ. ಆರಂಭದಲ್ಲಿ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಕಭಿ ಕ್ಲಿನಿಕ್ ಅನ್ನ ತೆರೆಯಲು ತೀರ್ಮಾನಿಸಲಾಗಿದೆ. ಸಾಲ ಮಾಡಿ ಭತ್ತ ಬೆಳೆದ ರೈತ ಕಣ್ಣೀರಿನಲ್ಲಿ ಕೈ ತೊಳೆಯೋ ಹಾಗಾಗ್ಬಿಟ್ಟಿದೆ. ರೈತನಿಗೆ ಖಾಲಿ ಚೆಕ್ ನೀಡಿದ ಖರೀದಿದಾರ ಮಹಾ ಮೋಸ ಮಾಡಿದ್ದಾನೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಈ ಫೋಟೋದಲ್ಲಿರುವ ಈತ ಅಂತಿಂತ ವಂಚಕನಲ್ಲ. ತನ್ನ ಬಣ್ಣದ ಮಾತಿನಿಂದಲೇ ರೈತರಿಗೆ ಮೋಡಿ ಮಾಡಿ ಪಂಗನಾಮ ಹಾಕಿದ್ದಾನೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೆಂಭಾವಿ ಮೂಲದ ರಮೇಶ್ ಕೊಡಗನೂರ ಎಂಬಾತ ಜಟ್ಟೆಪ್ಪ ಎಂಬ ರೈತನಿಂದ 5 ಲಕ್ಷಕ್ಕೂ ಅಧಿಕ ಮೌಲ್ಯದ ಭತ್ತವನ್ನ ಖರೀದಿಸಿದ್ದಾನೆ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಬಾಳಬಟ್ಟಿ ಗ್ರಾಮದ ರೈತ ಜಟ್ಟಪ್ಪ ತನ್ನ 15 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ 450 ಚೀಲ ಭತ್ತವನ್ನ ಮಾರಾಟ ಮಾಡಿದ್ದಾರೆ. ಕಳೆದ 2020ರಲ್ಲಿ ಭತ್ತ ಮಾರಾಟ ಮಾಡಿದ್ರು. ರೈತನಿಗೆ ಈವರೆಗೆ ನಯಾ ಪೈಸೆ ಹಣ ಸಿಕ್ಕಿಲ್ಲ. ನೊಂದ ರೈತ ಪೊಲೀಸರಿಗೆ ದೂರು ನೀಡಲು ಮುಂದಾದಾಗ 2021ರಲ್ಲಿ 2.5 ಲಕ್ಷದ 2 ಬೌನ್ಸ್ ಚೆಕ್ ನೀಡಿ ವಂಚಿಸಿದ್ದಾನೆ. 450 ಚೀಲ 5 ಲಕ್ಷ ರೂಪಾಯಿ ಮ್ಯಾಲ ಚಿಲ್ಲರೆ ಆಗ್ಯದ. 5,90,000 ಚಿಲ್ಲರೆ ಪೆಟ್ಟಾಗ್ಯದ. ಮಂದಿ ಮಕ್ಕಳ ಸಿರಿಳಿಕೆ ಒಂದು ಪರಿಚಯ ಆಗಿ ತೊಗೊಂಡು ಹೋಗ್ಯಾನ. ಈಗ ಏನದ ರೊಕ್ಕ ಕೊಡ್ಬೇಕಾದ್ರೆ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತೇಳಿ 4 ವರ್ಷ ಆಗ್ಯದ. ಈಗ ಮೊದಲ ಒಂದು 50,000 ರೂಪಾಯಿ ಕೊಟ್ಟ, 4,000 ರೂಪಾಯಿ ಕೊಟ್ಟ. ಇಷ್ಟೆಲ್ಲ ಆದ್ಮೇಲೆ ರೈತ ಜಟ್ಟಪ್ಪ ಹಲವು ಬಾರಿ ಪೊಲೀಸ್ ಮೊರೆ ಹೋಗಿದ್ರು. ಆದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ SP DC ಅವರಿಗೂ ಮನವಿ ಕೊಟ್ಟಿದ್ದೇವೆ, ಈಗಲಾದರೂ ವಂಚಕನನ್ನ ಬಂಧಿಸಿ ನನಗೆ ನ್ಯಾಯ ಕೊಡಿಸಿ ಅಂತ ರೈತ ಜಟ್ಟಪ್ಪ ರಿಪಬ್ಲಿಕ್ ಕನ್ನಡದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಮುಂದೆ ನಮ್ಗೆ ಇವತ್ತು ಚೆಕ್ ಕೊಟ್ಟರೆ ಮುಂದೆ 2 ತಿಂಗಳು 3 ತಿಂಗಳು ಹೋಗಿ ಡ್ರಾ ಮಾಡ್ಕೊಂಡು ಕೊಡ್ತೀನಿ. ಇಲ್ಲ ರೊಕ್ಕ ನಾ ಇದ್ದಾಗ ಕೊಡ್ತೀನಿ. ಇಲ್ಲಿಗಾರ ಓಡೋದು ನಾನು, ಇಲ್ಲಾಂದ್ರೆ ಏನು ಮಾಡ್ತೀರಿ ನೋಡ್ರಿ. ಇಲ್ಲ ನಿಮ್ಮನ್ನು ನೋಡ್ರಿ, ಕುಂದ್ರಿ ಕೊಡ್ತೀನಿ. ನಾನು ಕುಂದ್ರೆ ಇಲ್ಲಿಗೆ ಬಂದು ನಮಗೆ ರೊಕ್ಕ ಬೇಕು. ಮತ್ತು 4 ವರ್ಷ ಆಗಿದ್ರಿ ಬರ್ತಾನೆ ಮಂದಿ ಹೊಲ ಮನೆ ಮಾರೋ ಪರಿಸ್ಥಿತಿ ಬಂದದ. ಈಗ 4 ವರ್ಷ ಅಂದ್ರೆ ಮತ್ತು ಕೊಟ್ಟವ್ರು ಬಿಟ್ಟಿರ್ತಾರೆ ಬಡ್ಡಿದಂತ. ಯಾರನ್ನ ಕೊಟ್ಟರು ನಾವು ಬಿಟ್ಟು ಮತ್ತು ನಮ್ಮ ಕೈಲಿ ಹಾಲು ಅವ್ರು ಬಿಡ್ತಾರೆ. ಕೊಟ್ಟಾರೆ ಸಾಲ ಮಾಡಿ ಮತ್ತು 4-5 ಲಕ್ಷ ರೂಪಾಯಿಗೆ ಏನಾತ್ರಿ 4 ವರ್ಷ ಅಂತ. ಒಟ್ನಲ್ಲಿ ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ಮಾರಿದ ರೈತ ಇಂದಿಗೂ ಕಾಸಿಗಾಗಿ ಅಲಿಯುವಂತಾಗಿದೆ. ಈ ಸಂಬಂಧ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಳ್ಬೇಕು. ನೊಂದ ರೈತನಿಗೆ ನ್ಯಾಯ ಕೊಡಿಸಬೇಕಿದೆ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಹೋರಾಟ ಮುಂದುವರೆದಿದೆ. ಸುಸಜ್ಜಿತ ಆಸ್ಪತ್ರೆಗಾಗಿ ಕುಮಟಾದಿಂದ ಭಟ್ಕಳದವರೆಗೆ ಪಾದಯಾತ್ರೆ ನಡೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಕಚೇರಿ ಎದುರು ಪ್ರತಿಭಟನೆ ಕೂಡ ನಡೆಸಿದ್ದಾರೆ.
ರಾಜ್ಯದ ಕರಾವಳಿ ಜಿಲ್ಲೆ ಉತ್ತರ ಕನ್ನಡದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಸುಸಜ್ಜಿತ ಆಸ್ಪತ್ರೆ ಇಲ್ಲದೆ ಇಲ್ಲಿನ ನಾಗರಿಕರು ಪರದಾಡ್ತಿದ್ದಾರೆ. ಒಂದೆಡೆ ಜಿಲ್ಲೆಯ ಹೆದ್ದಾರಿ ಕಾಮಗಾರಿ ಅಸಮರ್ಪಕವಾಗಿದ್ದರಿಂದ ಜನತೆ ತೊಂದರೆಯನ್ನ ಅನುಭವಿಸುತ್ತಿದ್ದು, ಪದೇ ಪದೇ ಅಪಘಾತಗಳು ಸಂಭವಿಸಿ ಅಮಾಯಕರು ಜೀವ ಕಳೆದುಕೊಳ್ತಿದ್ದಾರೆ. ಗಂಭೀರ ಅನಾರೋಗ್ಯ ಉಂಟಾದಲ್ಲಿ ಜನತೆ ಪಕ್ಕದ ಮಣಿಪಾಲ, ಮಂಗಳೂರು, ಗೋವಾ, ಹುಬ್ಬಳ್ಳಿಗೆ ತೆರಳಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕಂತ ಪ್ರತಿಭಟನೆ ಮುಂದುವರೆದಿದೆ. ಶಿರಸಿಯ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಕುಮಟಾದಿಂದ ಭಟ್ಕಳದವರೆಗೆ ಪಾದಯಾತ್ರೆ ಪ್ರತಿಭಟನೆ ನಡೆಯಿತು. ಭಟ್ಕಳದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಾಳ ವೈದ್ಯ ಅವರ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿಯನ್ನ ಸಲ್ಲಿಸಿದ್ರು. ಈ ಬಜೆಟ್ನಲ್ಲಿ ತಕ್ಷಣ ಕುಮಟಾದ ಆಸ್ಪತ್ರೆಗೆ ಹಣ ನಿಗದಿ ಮಾಡಬೇಕು, ಹಣ ಬಿಡುಗಡೆ ಮಾಡಬೇಕು. ಹಿಂದೆ ಬಜೆಟ್ನಲ್ಲಿ ಜಾಗ ನಿರ್ಧಾರ ಆಗಿದೆ, ಆ ಜಾಗಕ್ಕೆ ಹಣ ಬಿಡುಗಡೆ ಮಾಡುವಂಥ ಕಾರ್ಯವನ್ನು ತಕ್ಷಣ ಮಾಡಬೇಕು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಂಕಾಳ ವೈದ್ಯ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಆಸ್ಪತ್ರೆ ಮಾಡುವ ಭರವಸೆ ನೀಡಿದ್ರು. ಇದೀಗ ಅವರು ಸಚಿವರಾಗಿದ್ದು ಬಜೆಟ್ನಲ್ಲಿ ಆಸ್ಪತ್ರೆಗೆ ಹಣ ನೀಡಲಿ ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬೇಕು ಅಂದ್ಕೊಂಡು ಈ ದಿನದ ಹೋರಾಟ ಅಲ್ಲ ನಮ್ಮದು ಹಲವು ವರ್ಷಗಳ ಹೋರಾಟ ನಡೀತಿದೆ. ಈಗೆಲ್ಲ ಕೆಲವರೆಲ್ಲ ಫೇಸ್ಬುಕ್ಕಲ್ಲೇ ಹೋರಾಟ ಮಾಡಿ ಅಂತ್ಯ ಕೊಡ್ತಿದ್ದಾರೆ. ನಾವು ಸತತವಾಗಿ 3 ದಿನದಿಂದ ಪಾದಯಾತ್ರೆ ಮಾಡ್ಕೊಂಡು ಭಟ್ಕಳಕ್ಕೆ ಬಂದು ಇವತ್ತು ಉಸ್ತುವಾರಿ ಮಿನಿಸ್ಟ್ರ್ ಹತ್ರ ಮನವಿ ಕೊಟ್ಟಿದ್ದೇವೆ. ಅವರಾಗೆ ಹೇಳಿದ್ದಾರೆ ನಾವು ಸ್ವಂತ ದುಡ್ಡಲ್ಲಿ ಮಾಡಿಕೊಡ್ತೇವೆ ಅಂತೇಳಿ. ಅದು ನಮ್ಮ ಸ್ವಂತ ದುಡ್ಡು ಬೇಡ. ಈಗ ಉಸ್ತುವಾರಿ ಸಚಿವರಾಗಿದ್ದಾರೆ, ಎಲ್ಲ ಅಧಿಕಾರವೂ ಅವ್ರ ಹತ್ರ ಇದೆ. ಈಗ ಸರ್ಕಾರದ ಮನವೊಲಿಸಿ ಬಜೆಟ್ ಅಧಿವೇಶನದಲ್ಲಿ ದುಡ್ಡು ಬಿಡುಗಡೆ ಮಾಡಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಏನು ಮೊದಲು ನಿಗದಿ ಆಗಿತ್ತು ಹತ್ತಿರವಾಗಿ ಭಟ್ಕಳಕ್ಕೆ ಹತ್ತಿರವಾಗಿ ಅಂದರೆ ಕುಮಟಾದಲ್ಲಿ ನಿಗದಿ ಮಾಡಿದ್ರೆ ಸೂಕ್ತ ಆಗ್ತದೆ. ಒಟ್ನಲ್ಲಿ ಬಜೆಟ್ನಲ್ಲಿ ಆಸ್ಪತ್ರೆ ನಿರ್ಮಾಣಕ್ಕೆ ಹಣವನ್ನ ಘೋಷಿಸಿ ಆಸ್ಪತ್ರೆ ನಿರ್ಮಿಸಬೇಕು ಅನ್ನೋದು ಎಲ್ಲರ ಆಗ್ರಹವಾಗಿದೆ. ಕೊಡಗು ಜಿಲ್ಲೆಯ ಗ್ರಾಮವೊಂದರ ರಸ್ತೆ ಅಭಿವೃದ್ಧಿ ಕಾಣದೆ ಬರೋಬ್ಬರಿ 13 ವರ್ಷ ಕಳೆದಿದೆ. ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿ ಬೇಸತ್ತಿರುವ ಗ್ರಾಮಸ್ಥರು ಮುಂಬರುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಇಲ್ಲಿ ನೀವು ನೋಡ್ತಿರೋದು ಮಡಿಕೇರಿ ತಾಲೂಕಿನ ಬಾಲೂರು ಗ್ರಾಮದ ರಸ್ತೆ. ಇಲ್ಲಿ ರಸ್ತೆ ಮಧ್ಯೆ ಗುಂಡಿಗಳಿಲ್ಲ, ಬದಲಾಗಿ ಗುಂಡಿಗಳ ಮಧ್ಯೆ ರಸ್ತೆ ಇದೆ. ಇಲ್ಲಿನ ಗ್ರಾಮಸ್ಥರು ಕಳೆದ 13 ವರ್ಷಗಳಿಂದ ತೀವ್ರ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ದಶಕ ಕಳೆದರೂ ಅಭಿವೃದ್ಧಿ ಆಗದಿರುವ ರಸ್ತೆ ಅವ್ಯವಸ್ಥೆಯನ್ನ ಖಂಡಿಸಿ ಈ ಬಾರಿ ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡಲು ಗ್ರಾಮಸ್ಥರು ನಿರ್ಧಾರ ಮಾಡಿದ್ದಾರೆ. ಇದು ನಾಪೋಕ್ಲು ರಸ್ತೆಯಿಂದ ಭಾಗಮಂಡಲ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ 4 ಕಿಲೋಮೀಟರ್ ದೂರದ ಬಾಲೂರು ಗ್ರಾಮದ ರಸ್ತೆ. ಈ ರಸ್ತೆ ತಲಕಾವೇರಿಗೆ ಹತ್ತಿರವಾದ್ದರಿಂದ ಸಾಕಷ್ಟು ಭಕ್ತಾದಿಗಳು ಈ ಮಾರ್ಗವಾಗಿ ತೆರಳುತ್ತಾರೆ. ಈ ಹಿಂದಿನ ಬಿಜೆಪಿ ಶಾಸಕರಿಗೆ ಹಾಗೂ ಅಧಿಕಾರಿಗಳಿಗೆ ರಸ್ತೆ ಅಭಿವೃದ್ಧಿ ಮಾಡಿ ಅಂತ ಸಾಕಷ್ಟು ಬಾರಿ ಮನವಿ ಮಾಡಿದ್ರು, ಸ್ಪಂದಿಸಿಲ್ಲ ಅನ್ನೋದು ಗ್ರಾಮಸ್ಥರ ಆರೋಪ. ಆ್ಯಕ್ಚುಲಿ ಕನೆಕ್ಟಿಂಗ್ ರೋಡು ತಲಕಾವೇರಿವರೆಗೆ ಕನೆಕ್ಟ್ ಆಗ್ತದೆ. ಪೊನ್ನಂಪೇಟೆ ಆ ಕಡೆಯಿಂದ ವೀರೇಶ್ಪೇಟೆ ಕಡೆಯಿಂದ ಬರೋರು ಒಂದು 10 ಕಿಲೋಮೀಟ್ರು ಶಾರ್ಟ್ಕಟ್ಟಾಗಿ ಹೋಗಿ ತಲುಪುವಂಥ ರೋಡು. ಕಳೆದ 10 ವರ್ಷದಿಂದ ಯಾವುದೇ ಒಂದು ಡೆವಲಪ್ಮೆಂಟ್ ಆಗಿಲ್ಲ ಈ ರೋಡು. ಲಾಸ್ಟ್ ಟೈಮು ನಮ್ಮದು ವಿಧಾನಸಭಾ ಎಲೆಕ್ಷನ್ ಆಗುವಾಗ ಆಲ್ಮೋಸ್ಟ್ ಹೇಳಿದ್ರು ಎಲೆಕ್ಷನ್ ಆದಮೇಲೆ ರೋಡ್ ರೆಡಿ ಮಾಡಿ ಕೊಡ್ತೀವಿ ಅಂತೇಳಿ. ಹಾಗಾಗಿ ಯಾರೂ ಅದ್ರ ಬಗ್ಗೆ ಎಲೆಕ್ಷನ್ ಆದಮೇಲೆ ಯಾರೂ ಬರಲಿಲ್ಲ, ಏನು ಅದ್ರ ಬಗ್ಗೆ ಚರ್ಚೆನೂ ಮಾಡಲಿಲ್ಲ. ಬಾಲೂರು ಗ್ರಾಮದಲ್ಲಿ ಸುಮಾರು 650ಕ್ಕೂ ಹೆಚ್ಚು ಮತದಾರರು ಇದ್ದಾರೆ. ಆದರೆ ಈ ಬಾರಿ ಯಾರೂ ಕೂಡ ಮತದಾನ ಮಾಡೋದಿಲ್ಲ. ಜೊತೆಗೆ ಮತಗಟ್ಟೆ ಮಾಡಲು ಅನುವು ಮಾಡಿಕೊಡದೆ ಪ್ರತಿಭಟನೆ ನಡೆಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಅಭಿವೃದ್ಧಿ ಮಾಡಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮಾಡಿಕೊಡಬೇಕು. ಆದರೂ ಯಾವುದೇ ರಾಜಕಾರಣಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ. ಆದ್ದರಿಂದ ನಾವು ಈ ಸಲ ನಮ್ಮ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಬೇಕೆಂದು ಊರವರೆಲ್ಲ ತೀರ್ಮಾನಿಸಿದ್ದೇವೆ. ಅದೇ ಪ್ರಕಾರ ನಾವು ಯಾವುದೇ ಬೂತನ್ನು ಇಲ್ಲಿ ಮಾಡಲಿಕ್ಕಾಗಲಿ ಚುನಾವಣೆಗೆ ಅವಕಾಶ ಮಾಡಿಕೊಡುವುದಿಲ್ಲ. ಮೊದಲೇ ಕಳೆದ 15 ವರ್ಷಗಳಿಂದ ಅಭಿವೃದ್ಧಿ ಕಾಣದಿರುವಂಥ ಬಾಲೂರು ಗ್ರಾಮದ ರಸ್ತೆಗೆ ಮುಕ್ತಿ ದೊರಕಿಸಿಕೊಡಬೇಕಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಂಭೀರವಾಗಿ ಪರಿಗಣನೆ ಮಾಡಬೇಕು. ತಪ್ಪಿದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡುವುದಕ್ಕೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.